ಈಗಾಗಲೇ ನಾನು ನುಗ್ಗೆ ಸೊಪ್ಪಿನಿಂದ ಮಾಡುವ ಉಪ್ಸಾರು ಮತ್ತು ನುಗ್ಗೆಕಾಯಿಯ ಸಾಂಬಾರು ಇವೆಲ್ಲವನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ಯಾವತ್ತಾದರೂ ಮೊಟ್ಟೆ ಹಾಕಿ ನುಗ್ಗೆ ಹೂವಿನಿಂದ ಪಲ್ಯ ಮಾಡಿದ್ದೀರಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ಬ್ಲಾಗ್ಸ್. ಚಪಾತಿಗೆ ಸೂಪರ್ ಕಾಂಬಿನೇಷನ್ ಆಗಿರುವ ಒಂದು ಒಳ್ಳೆ ಪಲ್ಯದ ರೆಸಿಪಿ ತಗೊಂಡು ಬಂದಿದ್ದೀನಿ ಇವತ್ತು. ನುಗ್ಗೆ ಹೂವು ಮತ್ತು ಮೊಗ್ಗನ್ನು ಬಳಸ್ಕೊಂಡು ಮೊಟ್ಟೆಯೊಂದಿಗೆ ಫ್ರೈ ಮಾಡಿಕೊಂಡು ಒಂದು ಪಲ್ಯ ತೋರಿಸ್ಕೊಡ್ತೀನಿ ಇವತ್ತು. ತುಂಬಾನೇ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿ ಕೂಡ. ನುಗ್ಗೆ ಬಗ್ಗೆ ವಿಶೇಷತೆ ಹೇಳಬೇಕಾಗಿಲ್ಲ ಅಲ್ವಾ, ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ, ನಿಮಗೂ ತುಂಬಾನೇ ಗೊತ್ತಿರುತ್ತೆ. ಈ ನುಗ್ಗೆ ಹೂವಿನ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಮತ್ತೆ ನಮ್ಮ ಲಿವರ್ ಪ್ರೊಟೆಕ್ಟಿಂಗ್ ಆಗಿರುತ್ತೆ, ಆಂಟಿಬಯೋಟಿಕ್ ಆಗಿದೆ, ಹಾಗೇನೆ ದೇಹದಲ್ಲಿ ಹೆಚ್ಚಿಕೊಂಡಿದ್ರೆ ಕೊಲೆಸ್ಟ್ರಾಲು ಅದು ಕೂಡ ಇದ್ರ ಸೇವನೆಯಿಂದ ಕಮ್ಮಿ ಆಗುತ್ತೆ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿದ ನಂತರ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರುವ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಒಂದು 4ರಿಂದ 5 ಮೀಡಿಯಂ ಸೈಜ್ ಈರುಳ್ಳಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ಸಣ್ಣಗೆ ಹೆಚ್ಕೊಂಡು ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು. ಇದನ್ನು ಎಲ್ಲ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಈರುಳ್ಳಿ ಫ್ರೈ ಆಗುತ್ತೆ. ಹಾಗೆಯೇ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ ನಂತರ ಸುಮಾರು ಒಂದು ದೊಡ್ಡ ಕಪ್ಪಷ್ಟು ಹೂವು ತಗೊಂಡಿದ್ದೀನಿ ನಾನಿಲ್ಲಿ. ಅಂದರೆ ಹೂವಿನ ಜೊತೆ ಮೊಗ್ಗು ಕೂಡ ಇದೆ. ನಮ್ಮ ಮನೇಲಿ ಅಂದರೆ ನಾವು ಮರ ಬೆಳೆಸ್ಕೊಂಡಿರೋದ್ರಿಂದ ನುಗ್ಗೆ ಮರ ಸಾಕಷ್ಟು ಸಿಕ್ಕಿದೆ ನಮಗೆ. ನಾವು ಹಾಕಿದ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ನುಗ್ಗೆ ಹೂವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಹಾಗೆ ಬೇಯೋದಕ್ಕೆ ಬಿಟ್ಬಿಡೋಣ. ಈಗ ನಾನು ಒಂದು ಬಟ್ಲು ತೊಗೊಂಡು ಒಂದು 6 ಮೊಟ್ಟೆ ಹೊಡೆದು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಆ ಮೊಟ್ಟೆ ಕೂಡ ಅದಕ್ಕೆ ಸೇರಿಸ್ಕೊಂಡು ಹಾಗೆಯೇ ಏನು ಕಲಿಸ್ಬಾರ್ದು, ಮತ್ತೆ ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು. ಈಗ ಇನ್ನೊಂದು 3 ನಿಮಿಷ ಹಾಗೆ ಬಿಟ್ಬಿಟ್ಟು ನೋಡಿ, ಇವಾಗ ತೆಗೆದು ನೋಡ್ತಾ ಇದೀವಲ್ಲ, ಪ್ಲೇಟ್ ತೆಗೆದು ನೋಡಿದ್ರೆ ಆ ಮೊಟ್ಟೆ ಕೂಡ ಲಿಕ್ವಿಡ್ ನೀರಿರುತ್ತಲ್ಲ ಅದೆಲ್ಲ ಹಿಂಗೋಗಿರುತ್ತೆ. ಇವಾಗ ಚೆನ್ನಾಗಿ ಅದನ್ನು ಕಲಿಸ್ಕೊತಾ ಇದ್ದೀನಿ ನೋಡಿ. ನೀಟಾಗಿ ಈ ಥರ ಮೊಟ್ಟೆ ಮತ್ತು ನುಗ್ಗೆ ಹೂವು ಎಲ್ಲ ಬೆರೆತ್ಕೊಳ್ಳೋ ಹಾಗೆ ಕಲಿಸ್ಕೋಬೇಕಾಗತ್ತೆ. ಬೆಳೆಯೋ ಮಕ್ಳಿಗಂತೂ ಈ ಥರ ರೆಸಿಪಿಗಳನ್ನ ಮಾಡಿಕೊಟ್ರೆ ಅವ್ರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ, ಒಳ್ಳೇದು ಕೂಡ ಅಲ್ವಾ. ನೀವು ಯಾವತ್ತೂ ನುಗ್ಗೆ ಹೂವು ಬಳಸ್ಕೊಳ್ಳಿಲ್ಲ ಅಂದರೆ ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗಿ ಮತ್ತೆ ಮಾಡ್ಕೊಂಡು ತಿಂತೀರಾ. ನೋಡಿ, ಪಲ್ಯ ಹದವಾಗಿ ಬೆಂದಿದೆ. ಈಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಬೇಕಿದ್ರೆ ನಿಮಗೆ ಒಂದು ಸ್ವಲ್ಪ ತೆಂಗಿನ ತುರಿ ಕೂಡ ಸೇರಿಸ್ಕೋಬೋದು, ಯಾಕೆಂದರೆ ಸ್ವಲ್ಪ ಕಹಿ ಅನ್ನಿಸ್ಬೋದು ಯಾರಿಗಾದ್ರೂ. ಅದಕ್ಕೋಸ್ಕರ ಬೇಕಿದ್ರೆ ಮಾತ್ರ ತೆಂಗಿನ ತುರಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಚಪಾತಿ ಜೊತೆ ಅಂತೂ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಮುಂದಿನ ವಿಡಿಯೋದಲ್ಲಿ ಕಮೆಂಟಲ್ಲಿ ತಿಳಿಸ್ತೀರಲ್ವಾ. ಹೀಗೆ ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ. ಚಾನೆಲ್ನ ಹೊಸದಾಗಿ ನೋಡ್ತಿರೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.